ಬ್ರಹ್ಮಚಾರಿಣಿ ಮಹಾದೇವಿಯ ನವದುರ್ಗೆಯರ ಎರಡನೆಯ ಅಂಶ ಮತ್ತು ನವರಾತ್ರಿಯ ಎರಡನೇ ದಿನದಂದು ಪೂಜಿಸಲ್ಪಡುತ್ತಾಳೆ. ಈ ಬ್ರಹ್ಮಚಾರಿಣಿ ದೇವಿಯು ಪಾರ್ವತಿಯ ಒಂದು ಅಂಶವಾಗಿದ್ದು, ಬಲಗೈಯಲ್ಲಿ ಜಪಮಾಲೆ ಹಾಗೂ ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿದ್ದಾಳೆ. ಕಠೋರ ತಪಸ್ಸು ಮಾಡಿದ ದೇವತೆ, ಭಕ್ತಿ ಮತ್ತು ತಪಸ್ಸಿನ ದೇವತೆ ಬ್ರಹ್ಮಚಾರಿಣಿ ಎಂಬ ಪದವು ಸಂಸ್ಕೃತ ಭಾಷೆಯ ಮೂಲಗಳಿಂದ ಬಂದಿದೆ. ವೈದಿಕ ಗ್ರಂಥಗಳಲ್ಲಿ ಬ್ರಹ್ಮಚಾರಿಣಿ ಎಂಬ ಪದದ ಅರ್ಥ ಪವಿತ್ರ ಧಾರ್ಮಿಕ ಜ್ಞಾನವನ್ನು ಅನುಸರಿಸುವ ಮಹಿಳೆ ಎಂದರ್ಥ. ಬ್ರಹ್ಮಚಾರಿಣಿ ದಂತಕಥೆ. ಅವಳ ಕಥೆ ವಿಭಿನ್ನ ಆವೃತ್ತಿಗಳ ಪ್ರಕಾರ ಕನ್ಯೆ ಪಾರ್ವತಿ ಶಿವನನ್ನು ಮದುವೆಯಾಗಲು ನಿರ್ಧರಿಸುತ್ತಾಳೆ. ಆದರೆ ಆಗ ವೈರಾಗ್ಯದಲ್ಲಿರುವ ಶಿವ ಇವಳನ್ನು ಒಪ್ಪೋದಿಲ್ಲ. ಅದಾದರೆ ಪಾರ್ವತಿ ಧೃತಗೆಡದೆ ಉಳಿದು ಸುಮಾರು 5,000 ವರ್ಷಗಳ ಕಾಲ ತಪಸ್ಸು ಮಾಡುತ್ತಾಳೆ. ಈ ಮಧ್ಯೆ ದೇವರುಗಳು ಪ್ರೇಮ ಮತ್ತು ಕಾಮದ ದೇವರಾದ ಕಾಮದೇವನನ್ನು ಸಂಪರ್ಕಿಸಿ ಪಾರ್ವತಿಯ ಬಗ್ಗೆ ಶಿವನಲ್ಲಿ ಆಸೆಯ ಭಾವ ಹುಟ್ಟುವಂತೆ ಕೇಳಿಕೊಳ್ಳುತ್ತಾರೆ. ಕಾರಣ, ತಾರಕಾಸುರ ಎಂಬ ರಾಕ್ಷಸ ಬ್ರಹ್ಮನಲ್ಲಿ ಶಿವನಿಗೆ ಜನಿಸಿದ ಮಗನಿಂದ ಮೃತ್ಯು ಬರುವಂತೆ ಕೇಳಿ ಹೊರಪಡೆದಿರುತ್ತಾನೆ. ಅದರಂತೆ ಕಾಮನು ಶಿವನ ಮೇಲೆ ಆಸೆಯ ಬಾಣ ಬಿಡುತ್ತಾನೆ. ಆದರೆ ಶಿವ ಕರಗದೆ ಕೋಪದಿಂದ ತನ್ನ 3ನೇ ಕಣ್ಣಿನಿಂದ ಕಾಮದೇವನನ್ನು ಸುಟ್ಟು ಭಸ್ಮ ಮಾಡುತ್ತಾನೆ. ಇದರಿಂದ ಪಾರ್ವತಿ ತನ್ನ ಛಲಬಿಡದೆ ತಪಸ್ಸು ಮುಂದುವರಿಸುತ್ತಾಳೆ. ಅವಳ ಕಠಿಣ ತಪಸ್ಸಿನಿಂದ ಶಿವನ ಗಮನ ಸೆಳೆಯುತ್ತಾಳೆ ಮತ್ತು ಶಿವನ ಆಸಕ್ತಿ ಜಾಗೃತಗೊಳಿಸುತ್ತಾಳೆ. ಆನಂತರ ಶಿವ ಪಾರ್ವತಿಯ ಬಳಿ ವೇಷ ಮರೆಸಿಕೊಂಡು ಹೋಗಿ ನಾನಾ ಪ್ರಕಾರವಾಗಿ ಶಿವನ ದೌರ್ಬಲ್ಯ, ವ್ಯಕ್ತಿತ್ವ ಸಮಸ್ಯೆಗಳನ್ನು ಹೇಳಿ ಅವಳನ್ನು ತಡೆಯಲು ಪ್ರಯತ್ನಿಸುತ್ತಾನೆ. ಪಾರ್ವತಿ ಕೇಳಲು ನಿರಾಕರಿಸುತ್ತಾಳೆ ಮತ್ತು ತನ್ನ ದೃಢ ಸಂಕಲ್ಪದಲ್ಲಿ ಒತ್ತಾಯಿಸುತ್ತಾಳೆ. ಈ ತಪಸ್ಸಿಗೆ ಶಿವನನ್ನು ಹೊರತುಪಡಿಸಿ ಎಲ್ಲರೂ ಪ್ರಭಾವಿತರಾಗುತ್ತಾರೆ. ಶಿವನು ಕೊನೆಗೆ ಬ್ರಹ್ಮಚಾರಿ ವೇಷ ಧರಿಸಿ ಪಾರ್ವತಿ ಬಳಿ ಬಂದು ಒಗಟುಗಳನ್ನು ಕೇಳುತ್ತಾನೆ. ಅವಳು ಎಲ್ಲಾ ಒಗಟುಗಳನ್ನು ಬಿಡಿಸಿದ ಮೇಲೆ ಶಿವನು ಪಾರ್ವತಿಯ ಸೌಂದರ್ಯ ಮತ್ತು ಬುದ್ಧಿ ಹೊಗಳಿ ಅವಳಿಗೆ ತನ್ನ ನಿಜ ಸ್ವರೂಪ ತೋರಿಸಿ ಅವಳನ್ನು ಸ್ವೀಕರಿಸುತ್ತಾನೆ. ವಾಸಸ್ಥಾನ ಸ್ವಾಧಿಷ್ಠಾನ ಚಕ್ರದಲ್ಲಿದೆ. ಬ್ರಹ್ಮಚಾರಿಣಿ ಅವಿವಾಹಿತಳಾಗಿರುವುದನ್ನು ಸೂಚಿಸುತ್ತದೆ. ಜಪಮಾಲೆ ಮತ್ತು ಕಮಂಡಲ ಹೊತ್ತ ಆಕೆಯ ರೂಪವು ಆಧ್ಯಾತ್ಮಿಕ ಶಸ್ತ್ರನ್ನು ಪ್ರತಿನಿಧಿಸುತ್ತದೆ. ಬ್ರಹ್ಮಚಾರಿಣಿಯ ಒಂದು ಪ್ರಾರ್ಥನೆ ಮಂತ್ರ: ಓಂ ದೇವಿ ಬ್ರಹ್ಮಚಾರಿಣ್ಯೈ ನಮಃ. ದದಾನ ಕರ್ಭಾಮಕ್ಷೆ ಮಾಲಾ ಕಮಂಡಲು ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣ್ಯನುತ್ತಮ. ಎಲ್ಲರಿಗೂ ನವರಾತ್ರಿ 2ನೇ ದಿನ ಬ್ರಹ್ಮಚಾರಿಣಿ ದೇವಿ ಆಯುರಾಯುಷ್ಯವನ್ನು ಕೊಟ್ಟು ಕಾಪಾಡಲಿ. ಈ ಮಾಹಿತಿ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಾಧ್ಯವಾದಷ್ಟು ಶೇರ್ ಮಾಡಿ. ಧನ್ಯವಾದಗಳು.